ಎಲ್ರಿಗೂ ನಮಸ್ಕಾರ. ಸ್ಟಾಕ್ ಚಾಕ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾವು ಇಷ್ಟು ದಿನ ಆ್ಯಕ್ಚುಲಿ ಒಂದು ಪ್ಯೂರ್ ಪ್ರೈಸ್ ಆಕ್ಷನ್ ಸ್ಟ್ರಾಟಜಿನ ವರ್ಕ್ ಮಾಡ್ತಾ ಇದ್ವಿ. ಅದ್ರ ಬಗ್ಗೆ ಬ್ಯಾಕ್ ಟೆಸ್ಟ್ ಮಾಡಿ, ಪೇಪರ್ ವರ್ಕ್ ಮಾಡಿ, ಫೈನಲಿ ರಿಯಲ್ ಮನೇಲೂ ವರ್ಕ್ ಮಾಡಿ ಅದು ರಿಸಲ್ಟ್ ಇವಾಗ ತುಂಬ ಚೆನ್ನಾಗಿದೆ. ಆ ಒಂದು ಸ್ಟ್ರಾಟಜಿನ ನಿಮಗೆ ಫ್ಯೂಚರಲ್ಲಿ ಹೇಳ್ತಾ ಹೋಗ್ತೀವಿ. ಅದ್ರ ಬಗ್ಗೆ ಕ್ಲಾಸಸ್ ಕೂಡ ಇರುತ್ತೆ, ಅದು ಹೇಗೆ ವರ್ಕ್ ಆಗುತ್ತೆ ಏನು ಅನ್ನೋದ್ರ ಬಗ್ಗೆ. ಸೊ ಇಂಟ್ರೆಸ್ಟ್ ಇರೋರು ಕ್ಲಾಸಸ್ನ ಜಾಯ್ನ್ ಆಗ್ಬೋದು, ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಸೊ ಅದಕ್ಕಿಂತ ಮುಂಚೆ ಆಸ್ ಎ ಟ್ರೇಡರ್ ಆಗಿ ನಾವು ಕೆಲವೊಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗತ್ತೆ. ಸೊ ಇದು ಮ್ಯಾಂಡೇಟರಿ ಫಾಲೋ ಮಾಡಬೇಕು ಅಂತಲ್ಲ, ನಾವು ಫಾಲೋ ಮಾಡ್ತಾಯಿದ್ವಿ. ಆ ರೂಲ್ಸ್ಗಳು ಏನೇನೋ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು 8 ರೂಲ್ಸ್ಗಳನ್ನ ಫಾಲೋ ಮಾಡ್ತಾಯಿದ್ವಿ. ಫಸ್ಟ್ ಆಫ್ ಆಲ್ ನಾವೇ ಕೇಳ್ಕೋಬೇಕು ನಾವು ಯಾವ ಟೈಪ್ ಆಫ್ ಟ್ರೇಡರ್ ಅಂತ. ಮತ್ತು ಸ್ಟಾಕ್ ಮಾರ್ಕೆಟಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಏನಿದೆ ಅಂತ ತಿಳ್ಕೋಬೇಕು. ಸ್ಟಾಪ್ ಲಾಸ್ ಏನಿದೆ, ಎಮೋಷನ್ಸ್ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು, ಮತ್ತು ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನು, ಎಷ್ಟು ಇರಬೇಕು, ನಮ್ಮ ಸ್ಟಾಕ್ ಸೆಲೆಕ್ಷನ್ಸ್ ಹೇಗಿರಬೇಕು, ಮತ್ತು ಯಾವ ಪ್ಲ್ಯಾಟ್ಫಾರ್ಮು ನಾವು ಯೂಸ್ ಮಾಡಬೇಕು, ಯಾವ ಬ್ರೋಕರೇಜ್ ನಾವು ಯೂಸ್ ಮಾಡಬೇಕು, ಮತ್ತು ನಮ್ಮ ಸ್ಟ್ರಾಟಜಿ ನಮ್ಮ ಒಂದು ಸ್ಟ್ರಾಟಜಿ ಹೇಗಿರಬೇಕು ಅಂದರೆ ಲಾಸಸ್ ಕಡಿಮೆ ಇರಬೇಕು ಮತ್ತು ಪ್ರಾಫಿಟ್ ಜಾಸ್ತಿ ಇರಬೇಕು. ಅಂದರೆ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾದ್ರೂ ಅದು ತುಂಬ ಚಿಕ್ಕದಾಗಿರಬೇಕು ಮತ್ತು ನಿಮ್ಮ ಪ್ರಾಫಿಟ್ ಬಂದು ತುಂಬ ದೊಡ್ಡದಾಗಿರಬೇಕು. ಸೊ ನಿಮ್ಮ ಪ್ರಾಫಿಟ್ ಜಾಸ್ತಿ ಇರಬೇಕು. ಸೊ ಅಂಥ ಒಂದು ಸ್ಟ್ರಾಟಜಿನ ಯೂಸ್ ಮಾಡಬೇಕು. ಸೊ ಫಸ್ಟು ಟೈಪ್ ಆಫ್ ಟ್ರೇಡರ್ಸ್. ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟಲ್ಲಿ 4 ಟೈಪ್ಸ್ ಆಫ್ ಟ್ರೇಡರ್ಸ್ ಇರ್ತಾರೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಫಸ್ಟ್ ಒನ್ ಬಂದು ಸ್ಕ್ಯಾಲ್ಪರ್ಸ್, ಡೇ ಟ್ರೇಡರ್, ಸ್ವಿಂಗ್ ಟ್ರೇಡರ್ಸ್ ಮತ್ತು ಪೊಸಿಷನ್ ಟ್ರೇಡರ್ಸ್. ಸ್ಕ್ಯಾಲ್ಪರ್ಸ್ ಏನು ಮಾಡ್ತಾರೆ, ಜಸ್ಟ್ ಮಿನಿಟ್ಸಲ್ಲಿ ಅವರು ಎಂಟ್ರಿ ಮತ್ತು ಎಕ್ಸಿಟ್ ತೊಗೊಳ್ತಾರೆ. ಡೇ ಟ್ರೇಡರ್ಸ್ 9 to 9:50 ಮಾರ್ಕೆಟ್ ಸ್ಟಾರ್ಟ್ ಆದರೆ ಅವ್ರು ಸ್ಟ್ರಾಟಜಿ ಯೂಸ್ ಮಾಡಿ ಎಂಟ್ರಿ ಆಗಿ ಓಲ್ಡ್ ಡೇ ಇರ್ತಾರೆ, ಅಥವಾ 2 to 3 hours 4 ಅವರ್ಸಲ್ಲಿ ಎಕ್ಸಿಟ್ ಆಗ್ತಾರೆ. ಸ್ವಿಂಗ್ ಟ್ರೇಡರ್ಸ್ ಬಂದು ಆಲ್ಮೋಸ್ಟ್ ಅವ್ರ ಸ್ಟಾಕನ್ನು ಹೋಲ್ಡ್ ಮಾಡಿ ಅವ್ರ ಟಾರ್ಗೆಟ್ ಬರೋ ತನಕ 1 to 2 3 days 4 days ತನಕ ವೆಯ್ಟ್ ಮಾಡಿ ಆಮೇಲೆ ಎಕ್ಸಿಟ್ ಆಗ್ತಾರೆ. ಪೊಸಿಷನ್ ಟ್ರೇಡರ್ಸ್ ಬಂದುಬಿಟ್ಟು ಮತ್ತು ಇಯರ್ಲಿ. ಸೊ ಇಷ್ಟು ದಿನ ಅವ್ರ ಸ್ಟಾಕ್ಗಳನ್ನ ಹೋಲ್ಡ್ ಮಾಡಿ ಪ್ರಾಫಿಟ್ ಬರೋ ತನಕ ವೆಯ್ಟ್ ಮಾಡಿ ಅವ್ರ ಟಾರ್ಗೆಟ್ ರೀಚ್ ಆದಮೇಲೆ ಎಕ್ಸಿಟ್ ಆಗ್ತಾರೆ. ಸೊ ಈ ಒಂದು 4 ಟೈಪ್ಸ್ ಆಫ್ ಟ್ರೇಡರ್ಸಲ್ಲಿ ನೀವು ಯಾವ ಥರ ಟ್ರೇಡರ್ಸ್ ಅಂತ ನೀವೇ ಕೇಳ್ಕೊಳ್ಳಿ. ಅಂದರೆ ನಿಮ್ಮ ಮೆಂಟಾಲಿಟಿ ಯಾವ ಟೈಪ್ ಆಫ್ ಟ್ರೇಡಿಂಗಿಗೆ ಹೆಲ್ಪ್ ಮಾಡ್ತಿದೆ, ಅಂದರೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಯಾವ ಟೈಮ್ ಫ್ರೇಮ್ ನೀವು ಯೂಸ್ ಮಾಡ್ತಾಯಿದ್ದೀರಾ, ಮೋಸ್ಟ್ ಆಫ್ ದಿ ಟೈಮ್ ನೀವು ಯಾವ ಟೈಮ್ ಫ್ರೇಮ್ನ ಯೂಸ್ ಮಾಡ್ತಾಯಿದ್ದೀರಾ ಸ್ಟಾಕ್ ಮಾರ್ಕೆಟಲ್ಲಿ, ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಮಾಡಬೇಕಾದ್ರೆ ನೀವು ಯಾವ ಟೈಪ್ ಆಫ್ ಟೈಮ್ ಫ್ರೇಮ್ ಯೂಸ್ ಮಾಡ್ತಾಯಿದ್ದೀರಾ. ಸೊ ಆವ್ರೇಜ್ ಅದು ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಯಾವ ಟೈಪ್ ಆಫ್ ಟ್ರೇಡರ್ಸ್ ಅಂತ. ಇನ್ವೆಸ್ಟ್ಮೆಂಟ್, ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ಮೆಂಟ್ ಅಂದರೆ ತುಂಬ ಜನ ಅಂದ್ಕೊಂಡಿದ್ದಾರೆ ನಾವು ಏನು ಅಮೌಂಟ್ನ ಡಿಮ್ಯಾಟ್ ಅಕೌಂಟ್ಗೆ ಹಾಕಿ ಅದನ್ನು ಇನ್ವೆಸ್ಟ್ ಮಾಡ್ತೀವಿ ಅದನ್ನೇ ಇನ್ವೆಸ್ಟ್ಮೆಂಟ್ ಅಂದ್ಕೊಂಡಿದ್ದಾರೆ. ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ ಅನ್ನೋ ವರ್ಡ್ನ ಮೀನಿಂಗ್ ಏನು, ನಾವು ಯಾವುದೇ ಒಂದು ಬಿಸ್ನೆಸ್ನ ಓಪನ್ ಮಾಡಿದ್ರೆ ಆ ಒಂದು ಬಿಸ್ನೆಸ್ಗೆ ಬೇಕಾಗಿರೋ ಐಟಮ್ಸ್ಗಳು ಆಗಲಿ ಪ್ರಾಡಕ್ಟ್ಸ್ಗಳಾಗಲಿ ಅದ್ರ ಮೇಲೆ ಖರ್ಚು ಮಾಡೋ ಒಂದು ಅಮೌಂಟು ನಮಗೆ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಎಕ್ಸಾಂಪಲ್ ಒಂದು ಹೋಟೆಲ್ ಸ್ಟಾರ್ಟ್ ಮಾಡಬೇಕಾದ್ರೆ ನಿಮಗೆ ಹೋಟೆಲ್ಗೆ ಜಾಗ ಬೇಕು, ಬಿಲ್ಡಿಂಗು, ರೆಂಟು, ಅಲ್ಲಿ ವರ್ಕ್ ಮಾಡೋರಿಗೆ ಸ್ಯಾಲ್ರಿ, ಚೇರ್ಸ್, ಟೇಬಲ್ಸ್, ಸ್ಪೂನ್ಸು, ತಟ್ಟೆಗಳು, ಮತ್ತು ಸೊ ಅಲ್ಲಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ಗಳಿಗೆ ನೀವು ಇನ್ವೆಸ್ಟ್ ಮಾಡೋ ಅಮೌಂಟ್ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಅದನ್ನು ನೀವು ಯಾವತ್ತೂ ಲಾಸಸ್ ಅಂತ ಕನ್ಸಿಡರ್ ಮಾಡಲ್ಲ ಅಲ್ವಾ. ಅದೇ ರೀತಿ ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಏನು, ನೀವು ಹಾಕೋ ದುಡ್ಡು ಅಲ್ಲ. ನೀವು ಹಾಕೋ ದುಡ್ಡು ಜಸ್ಟ್ ನಿಮ್ಮ ಒಂದು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡಿಬಿಟ್ಟು ಆ ಅಮೌಂಟ್ನ ಅಲ್ಲಿ ಆ ಒಂದು ಅಕೌಂಟಿಗೆ ಹಾಕಿರ್ತೀರ. ಅದು ಪ್ರಾಫಿಟ್ ಮತ್ತು ಲಾಸ್ ಆಗೋ ತನಕ ಅದು ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರಲ್ಲ. ಸೊ ಆ್ಯಕ್ಚುಲಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ನಿಮ್ಮ ಲಾಸಸ್ ಆಗಿರುತ್ತೆ. ಹೌದು, ನಿಮ್ಮ ಲಾಸಸ್ಸೇ ನಿಮ್ಮ ಸ್ಟಾಕ್ ಮಾರ್ಕೆಟಲ್ಲೇ ನಿಮ್ಮ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸ್ಟಾಕ್ ಮಾರ್ಕೆಟಲ್ಲೇ ಅವರ ಲಾಸಸ್ಸೇ ಅವರ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮಗೊಂದು ಮೈಂಡಲ್ಲೇ ಗೊತ್ತಾಗುತ್ತೆ. ಸೊ ಇವತ್ತು ನಾನು ಲಾಸ್ ಮಾಡ್ಕೊಂಡಿದ್ದೀನಿ, ನಾಳೆ ದಿನ ಅದನ್ನು ನಾನು ಪ್ರಾಫಿಟಾಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಹೇಗೆ. ಸೊ ನಾನಿವತ್ತು ₹200 ಲಾಸ್ ಮಾಡ್ಕೊಂಡಿದ್ದೀನಿ, ಅಂದರೆ ₹200 ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಆ ₹200 ನಾಳೆ ದಿನ ನನಗೆ ₹400 ಅಥವಾ ₹600 ಆಗಿ ರಿಟರ್ನ್ ತೊಗೊಳ್ಳೋದು ಹೇಗೆ ಅನ್ನೋದನ್ನ ಸೊ ನೀವು ಯೋಚನೆ ಮಾಡ್ಬೋದಾಗುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ಮೆಂಟ್ ಬಂದು ನಿಮ್ಮ ಲಾಸಸ್ ಆಗಿರುತ್ತೆ. ಸ್ಟಾಪ್ ಲಾಸ್, ಸ್ಟಾಕ್ ಮಾರ್ಕೆಟಲ್ಲೇ ತುಂಬ ಜನ ಫಾಲೋ ಮಾಡಬೇಕಾಗಿರೋದು ಸ್ಟಾಪ್ ಲಾಸ್. ನೀವು ಸ್ವಿಂಗ್ ಟ್ರೇಡರ್ ಆಗಿರಲಿ, ಸ್ಕ್ಯಾಲ್ಪರ್ಸ್ ಆಗಿರಲಿ, ಇಂಟ್ರಾಡೇ ಟ್ರೇಡರ್ ಆಗಿರಲಿ, ಅಥವಾ ಲಾಂಗ್ ಟರ್ಮ್ ಟ್ರೇಡರ್ ಆಗಿರಲಿ, ಬಟ್ ನಿಮ್ಮ ಸ್ಟಾಪ್ ಲಾಸ್ ಯಾವಾಗಲೂ ಇರಲೇಬೇಕು. ಹಾಗೇನಾಗುತ್ತೆ, ನೀವು ಎಕ್ಸಾಂಪಲ್ ಮಾರ್ಕೆಟು ಲಾಸ್ಟ್ ವೀಕೆಲ್ಲ ನೋಡಿದಾಗ ನಿಫ್ಟಿ ಏನಾಯಿತು, ಒಂದೇ ಸತಿ 300 to 400 ಪಾಯಿಂಟ್ಸ್ ಡೌನ್ ಆಯಿತು. ನಿಮ್ಮ ಸ್ಟಾಪ್ ಲಾಸ್ ಏನಾದ್ರು ಅಕಸ್ಮಾತ್ ಕಡಿಮೆ ಇದ್ದರೆ ಅವಾಗೇನಾಗುತ್ತೆ, ನೀವು
ಎಕ್ಸಾಂಪಲ್ ಒಂದು 20 to 30 ಪಾಯಿಂಟ್ಸ್ 40 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಟಿದ್ರೆ ನಿಮ್ಮ ಯೂಸ್ ಲಾಸಸ್ಗಳಿಂದ ನೀವು ಬಚಾವಾಗ್ಬೋದು. ಸೊ ಯಾವಾಗಲೂ ವಿತೌಟ್ ಸ್ಟಾಪ್ ಲಾಸ್ ಯಾವುದೇ ಕಾರಣಕ್ಕೂ ನಾವು ಟ್ರೇಡ್ ಮಾಡೋಕ್ಕೆ ಹೋಗಬಾರ್ದು. ಬಟ್ ನಮ್ಮ ಸ್ಟಾಪ್ ಲಾಸ್ ಹೇಗಿರಬೇಕು ಅಂದರೆ ನಮ್ಮ ಪ್ರಾಫಿಟ್ಗಿಂತ ಕಡಿಮೆ ಇರಬೇಕು. ಓಕೆನಾ? ನಮ್ಮ ಪ್ರಾಫಿಟ್ ಇವತ್ತು ನಾವು ಒಂದು 50,000 ನಾವು ಪ್ರಾಫಿಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಸ್ಟಾಪ್ ಲಾಸ್ ಬಂದುಬಿಟ್ಟು 10,000 15,000 ಅದರೊಳಗಡೆ 2,000 3,000 4,000. ಸೊ ಈ ಥರ ನಮ್ಮ ಸ್ಟಾಪ್ ಲಾಸ್ ಇರಬೇಕು. ಸೊ ಆ ಥರ ಒಂದು ಸ್ಟ್ರಾಟಜಿನ ನೀವು ಯೂಸ್ ಮಾಡಬೇಕಾಗತ್ತೆ. ಎಮೋಷನ್ಸ್ ಸೊ ಮೇನ್ಲಿ ಸ್ಟಾಕ್ ಮಾರ್ಕೆಟಲ್ಲೇ ತುಂಬ ಇಂಪಾರ್ಟೆಂಟ್ ಆಗಿರೋದು ಈ ಎಮೋಷನ್ಸ್. ಒಬ್ಬ ಟ್ರೇಡರು ಸ್ಟಾಕ್ ಮಾರ್ಕೆಟಲ್ಲೇ ಯಾವುದೇ ಒಂದು ಸ್ಟಾಕಿಗೆ ಇನ್ವೆಸ್ಟ್ ಮಾಡ್ತಾರೆ. ಆ ಒಂದು ಸ್ಟಾಕು ಸಡನ್ಲಿ ಏನಾರ ಅಪ್ ಟ್ರೇಡ್ ಹೋದಾಗ ತುಂಬ ಎಕ್ಸೈಟ್ಮೆಂಟ್ ಆಗ್ತಾರೆ. ಸೊ ಸ್ಟಾಕ್ ಮಾರ್ಕೆಟು ಯಾವಾಗಲೂ ಒಂದೇ ರೀತಿ ಇರೋಲ್ಲ, ಮತ್ತು ಹಾಗೆ ಮೇಲೆ ಹೋಗ್ತಾಗಿರುತ್ತೆ. ಅವ್ರು ಸ್ಟಾಪ್ ಲಾಸ್ ಇಟ್ಟಿರಲ್ಲ, ಏನಿಲ್ಲ, ಜಸ್ಟ್ ಎಂಟ್ರಿ ಆಗಿಬಿಡ್ತಾರೆ. ಒಂದು ಟೈಮಲ್ಲಿ ಅದು ಒಂದು ಸ್ಟಾಕ್ ಒಂದು ರೇಂಜಿಗೆ ಹೋದ ತಕ್ಷಣ ಅವ್ರು ಎಕ್ಸಿಟ್ ಆಗೋಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಇನ್ನೂ ಜಾಸ್ತಿ ಇರುತ್ತೆ. ಅವ್ರೇನು ಮಾಡ್ತಾರೆ, ಸೊ ಈ ಸ್ಟಾಕು ಇನ್ನೂ ಸ್ವಲ್ಪ ಮೇಲೆ ಹೋಗ್ಬೋದು, ಇನ್ನೂ ನನಗೆ ಪ್ರಾಫಿಟ್ ಮಾಡ್ಕೊಡ್ಬೋದು ಅನ್ನೋ ಒಂದು ಹೋಪಲ್ಲೇ ಅವ್ರೇನು ಮಾಡ್ತಾರೆ, ವೆಯ್ಟ್ ಮಾಡ್ತಾ ಇರ್ತಾರೆ. ಸ್ಟಾಕ್ ಮಾರ್ಕೆಟಲ್ಲೇ ಹೋಪ್ ಅನ್ನೋದು ಆ್ಯಕ್ಚುಲಿ ಇರಬಾರ್ದು. ಓಕೆನಾ? ಹೋಪ್ ಅನ್ನೋದು ಯಾವಾಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬರ್ತೀರೋ ಸೊ ಆವಾಗ ನೀವು ಒಂದು ಪ್ರಾಫಿಟ್ ಮಾಡ್ಬೋದು, ನಿಮ್ಮ ಒಳ್ಳೆ ಗುಡ್ ಟ್ರೇಡರ್ ಆಗಿ ಟ್ರೇಡ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ಹೋಪ್ ಇರಬಾರ್ದು. ಅವ್ರ ಟಾರ್ಗೆಟು ಮತ್ತು ಸ್ಟಾಕ್ ಲಾಸು ಒಂದು ಡಿಸಿಪ್ಲಿನ್ನ ಮೇಂಟೈನ್ ಮಾಡ್ಕೊಬಂದರೆ ಸ್ಟಾಕ್ ಮಾರ್ಕೆಟಲ್ಲೇ ಸಸ್ಟೈನ್ ಆಗ್ಬೋದು. ಸೊ ಇದೇ ರೀತಿ ಎಂಟ್ರಿ ಆಗ್ತಾರೆ ಸ್ಟಾಕ್ ಮಾರ್ಕೆಟಲ್ಲೇ. ಒಂದು ಯಾವುದೋ ಒಂದು ಸ್ಟಾಕಲ್ಲೇ ತೊಗೊಳ್ತಾರೆ, ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣ ಏನಾಗುತ್ತೆ, ಸ್ಟಾಕ್ ಒಂದು ಸೈಡಲ್ಲೇ ಒಂದು ರೂಪಿ 2 ರೂಪೀಸ್ ಹೋಗ್ತಾ ಇರುತ್ತೆ, 3 ರೂಪೀಸ್ ಹೋಗ್ತಾ ಇರುತ್ತೆ. ವೆಯ್ಟ್ ಮಾಡ್ತಾ ಇರ್ತಾರೆ. ವೆಯ್ಟ್ ಮಾಡಿ ಏನಾಗುತ್ತೆ, ಅದು ಅವ್ರು ಅಂದ್ಕೊಳ್ತಾರೆ ಇದು ಇನ್ನೂ ಅಪ್ ಟ್ರೆಂಡಲ್ಲಿ ಟ್ರಾವೆಲ್ ಆಗುತ್ತೆ ಅಂತ. ಬಟ್ ಸಡನ್ಲಿ ಮಾರ್ಕೆಟ್ ಏನಾಗುತ್ತೆ, ಡೌನ್ ಸೈಡ್ ಇರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವ್ರು ಸ್ಟಾಪ್ ಲಾಸ್ ಇಟ್ಟಿರಲ್ಲ, ಫುಲ್ ಡೌನ್ ಸೈಡ್ ಹೋಗುತ್ತೆ. ಪ್ಯಾನಿಕ್ ಬರೆ. ಆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ನೆಗೆಟಿವ್ ಥಾಟ್ ಬಂದ್ಬಿಟ್ಟು ಮತ್ತೆ ಯಾವುದೇ ಕಾರಣಕ್ಕೂ ಅವರು ಸ್ಟಾಕ್ ಮಾರ್ಕೆಟಲ್ಲಿ ಮತ್ತೆ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ. ಸೊ ಎಮೋಷನ್ಸ್ನ ಫಸ್ಟ್ ನಾವು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ತಿಳ್ಕೊಳ್ಬೇಕು. ಸೊ ಎಮೋಷನ್ಸ್ನ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂದರೆ ಒಂದು ಬೆಸ್ಟ್ ಸ್ಟ್ರಾಟಜಿ ಇರಬೇಕು, ಸ್ಟಾಪ್ ಲಾಸ್ ಇರಬೇಕು, ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರಬೇಕು. ಓಕೆನಾ? ನಿಮ್ಮ ಸ್ಟಾಪ್ ಲಾಸ್ ಇದಾದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇದಿರಬೇಕು, ಇಲ್ಲಿ ಎಂಟ್ರಿ ಆದರೆ ನಿಮ್ಮ ಎಕ್ಸಿಟ್ ಇಲ್ಲಿರಬೇಕು. ಸೊ ಅವಾಗೇನಾಗುತ್ತೆ, ಅಕಸ್ಮಾತ್ ಸ್ಟಾಪ್ ಲಾಸ್ ಸಡನ್ಲಿ ಮಾರ್ಕೆಟ್ ಏನಾದ್ರು ಇಲ್ಲೇ ಡೌನ್ ಹೋಯಿತು, ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾದ್ರೂ ನಿಮ್ಮ ಲಾಸಸ್ ತುಂಬ ಕಡಿಮೆ ಇರುತ್ತೆ. ನಾಳೆ ದಿನ ಮತ್ತೆ ಯಾವ್ದಾದ್ರು ಒಂದು ಚಾನ್ಸ್ ಸಿಗುತ್ತೆ. ಅವಾಗ ಎಂಟ್ರಿ ಆದಾಗ ನಿಮ್ಮದು ಏನಾದ್ರು ಮಾರ್ಕೆಟ್ ಇಟ್ಟಾದಾಗ ಈ ಲಾಸಸ್ ಸೇರಿಬಿಟ್ಟು ನಿಮಗೆ ಪ್ರಾಫಿಟ್ ಆಗಿರುತ್ತೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರಬೇಕು, ಸ್ಟಾಪ್ ಲಾಸ್ ಇರಬೇಕು, ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋಬೇಕು. ಎಕ್ಸ್ಪೆಕ್ಟೇಷನ್ಸ್ ಆ್ಯಕ್ಚುಲಿ ಲಾಸ್ಟ್ 3 to 4 months ಬ್ಯಾಕು ಒಬ್ಬರು ನಾನು ಕಾಂಟ್ಯಾಕ್ಟ್ ಮಾಡಿ ಹೇಳಿದ್ರು, ಸರ್ ನನ್ನ ರಿಟೈರ್ಮೆಂಟ್ ಆಗಿರೋ ದುಡ್ಡು ಬಂದಿದೆ, ಅಪ್ ಟು 40,000 to 50,000 ಇದೆ, ನಾನು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಸೊ ನಂಗೆ ಹೆಲ್ಪ್ ಮಾಡ್ತೀರಾ? ಸೊ ನಾನು ಹೇಳಿದೆ, ಸರ್ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೀವಿ, ಸೊ ಆ ಬೇಸ್ ಮೇಲೆ ನೀವು ಸ್ಟಾಕ್ ಮಾರ್ಕೆಟಲ್ಲೇ ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಸರ್? ಅವ್ರು ಹೇಳಿದ್ರು, ಸರ್ ನನ್ನ ಪರ್ ಡೇ ಒಂದು ಮಿನಿಮಮ್ 500 to 600 ಪ್ರಾಫಿಟ್ ಆದರೆ ಸಾಕು 60,000ಅಲ್ಲೇ. ನಾನು ಕೇಳಿದೆ, ಸರ್ 22 days ಮಾರ್ಕೆಟ್ ಇರುತ್ತೆ, ಸ್ಟಾಕ್ ಮಾರ್ಕೆಟ್ ಇರುತ್ತೆ, ನೀವು ಎವ್ರಿ ಡೇ ವಿತೌಟ್ ಲಾಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಹೌದು. ನಾನು ಹೇಳಿದೆ, 100% ಆಗೋಲ್ಲ, ಸ್ಟಾಕ್ ಮಾರ್ಕೆಟಲ್ಲೇ ಅದೆಲ್ಲ ಕಷ್ಟ. ಅವ್ರು ಕಾಫಿ ಮಾಡ್ಕೊಂಡು ಹೇಳಿದ್ರು, ಸರ್ ನೀವೇನು ಹೇಳ್ತೀರಾ? ನಾವು ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಸ್ಟಾಕ್ ಮಾರ್ಕೆಟಲ್ಲೇ ತುಂಬ ವರ್ಷದಿಂದ ಟ್ರೇಡ್ ಮಾಡ್ತಾಯಿದ್ದಾರೆ. ಅವ್ರು ಹೇಳಿದ್ರು 60,000 ಕೊಡು, ನೀನು ಅಮೌಂಟ್ ಕೊಡು, ನಾನು ನಿಮಗೆ ಡಬಲ್ ಮಾಡಿಕೊಡು. ನಾನು ಹೇಳಿದೆ 100% ನೀವು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು, ಆ ಥರ ಯಾವುದೇ ಸ್ಟ್ರಾಟಜಿ ನಮ್ಮ ಹತ್ರ ಇಲ್ಲ ಅಂತ. ಆಫ್ಟರ್ 4-5 months ಆದಮೇಲೆ, ಅಂದರೆ ಒಂದು 2-3 months ಅದಾದಮೇಲೆ ಮತ್ತೆ ಬರ್ತಾರೆ, ಅವರು ಕಾಲ್ ಮಾಡ್ತಾರೆ, ಸರ್ ನೀವು ಹೇಳಿದ್ದು ನಿಜ, ನಾನು ಇನ್ವೆಸ್ಟ್ ಮಾಡಿದ್ದೆ, ಈಗ ನಾನು ಆಲ್ಮೋಸ್ಟ್ ಒಂದು 16,000 to 17,000 ಲಾಸಲ್ಲಿದ್ದೀನಿ. ನಾನು ರಿಟರ್ನ್ ಕೇಳಿದ್ರೆ ಅವ್ರು ಹೇಳ್ತಾರೆ, ನೀವು ಇನ್ನೂ ಅಮೌಂಟ್ ಹಾಕಿ ನಾನು ಅದನ್ನು ಡಬಲ್ ಮಾಡಿಕೊಡ್ತೀನಿ ಅಂತ. ಬಟ್ ನನಗೆ ಅವ್ರ ಬಗ್ಗೆ ಯಾವುದೇ ನಂಬಿಕೆ ಇಲ್ಲ ಅಂತ. ಸೊ ನಾನು ಇದನ್ನೇ ಹೇಳೋದು, ಯಾವತ್ತೂ ನಿಮ್ಮ ಎಕ್ಸ್ಪೆಕ್ಟೇಷನ್ಸು ತುಂಬ ಕಮ್ಮಿ ಇರಬೇಕು, ಹೋಪ್ ಇರಬಾರ್ದು. ನಿಮ್ಮ ಇನ್ವೆಸ್ಟ್ಮೆಂಟು 60,000 ಅಂತ ಇದ್ದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ಸು ಅಷ್ಟೇ ಇರಬೇಕು. ಅಂದರೆ ಇವಾಗ ನೀವು 60,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂದರೆ 1:2. ನಾವು ಆ್ಯಕ್ಚುಲಿ ಫಾಲೋ ಮಾಡೋದು 1:2. ಓಕೆನಾ? ಇವತ್ತು ನಂದು 60,000 ರೂಪಾಯಿ ಪ್ರಾಫಿಟ್ ಇದೆ, ಸೊ 60,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ. ಸೊ 1:2 ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಮಾಡ್ತೀನಿ, 60,000 ಇನ್ವೆಸ್ಟ್ ಮಾಡ್ತೀನಿ ಅಂದ್ಕೊಳ್ಳಿ. ನಾನು ಅವತ್ತು 600 ರೂಪಾಯಿ ಲಾಸ್ ಮಾಡ್ಕೊಳ್ಳೋಕ್ಕೆ ರೆಡಿಯಾಗಿರಬೇಕು. ಹಾಗಿದ್ದರೆ ಮಾತ್ರ ನಾನು ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗಬೇಕು, ಅಥವಾ ಯಾವುದೇ ಒಂದು ಸ್ಟಾಕ್ನ ಪರ್ಚೇಸ್ ಅಥವಾ ಸೆಲ್ ಮಾಡಬೇಕು. ಮತ್ತು ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ 2 ಇರಬೇಕು, 1:2 ಇರಬೇಕು. ನೀವು 600 ರೂಪಾಯಿ ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದರೆ 1,200 ರೂಪೀಸ್ ಪ್ರಾಫಿಟ್ ಮಾಡ್ಕೊಳ್ಳೋಕ್ಕೂ ರೆಡಿ ಇರಬೇಕು. ಟ್ರೇಡ್ ಮಾಡಿರ್ತೀರಾ,
₹1 ₹2 ಆಯಿತು. ಸೊ ನೀವು ಅನ್ಕೊಳ್ತೀರೋ ಸ್ಟಾಕ್ ಮಾರ್ಕೆಟಲ್ಲಿ ಇವಾಗ 100% ಡೌನ್ ಆಗಿಬಿಡುತ್ತೆ. ಸೊ ಅದು ಯಾವಾಗ ಆಗುತ್ತೆ ಅಂತ ಅಂದರೆ ನಿಮ್ಮ ಹತ್ರ ಒಂದು ಬೆಸ್ಟ್ ಸ್ಟ್ರಾಟಜಿ ಇಲ್ಲದೆ ಇರಬೇಕಾದ್ರೆ. ಸೊ ನೀವು ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು, ಒಂದು ಬೆಸ್ಟ್ ಸ್ಟ್ರಾಟಜಿ ಹುಡ್ಕೋಬೇಕು. ಯಾವ ಒಂದು ಸ್ಟ್ರಾಟಜಿ ನಿಮಗೆ 1:2 ರೇಷಿಯೋದಲ್ಲೇ ನಿಮಗೆ ಪ್ರಾಫಿಟ್ ಮಾಡಿಕೊಡ್ತಾ ಇದೆಯೋ ಅಂಥ ಒಂದು ಸ್ಟ್ರಾಟಜಿನ ನೀವು ಯೂಸ್ ಮಾಡಬೇಕು. ಇದು ಒಂದು ಸ್ಟಾಕ್ ಡಾಕ್ಟರ್ಸ್ನ ಸಿಂಪಲ್ ಆಗಿರೋ ಕ್ಯಾಲ್ಕುಲೇಟರ್. ಇದು ನಾನು ಆ್ಯಕ್ಚುಲಿ ಪ್ರೀವಿಯಸ್ ವೀಡಿಯೋದಲ್ಲೂ ನಿಮಗೆ ಹೇಳಿದ್ದೀನಿ. ನೀವು 2 ಥರ ಯೂಸ್ ಮಾಡ್ಬೋದು. ಇಲ್ಲಿ ಜಸ್ಟ್ ಅಮೌಂಟ್ ಹಾಕಿದ್ರೆ ನಿಮಗೆ ಇಲ್ಲಿ 1:2 ಅಲ್ಲೇ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಇದು ಇಂಟ್ರಾಡೇಗೆ ಅಂತ. ಇಂಟ್ರಾಡೇಲಿ ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು. ನಾನು ಇದು USD ಅಮೌಂಟ್ ಹಾಕ್ಕೊಂಡಿದ್ದೀನಿ ಮತ್ತು ನಾನು 0.05% ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನನ್ನ ಟಾರ್ಗೆಟ್ ಬಂದು ಅವಾಗಿನ ಈ ಅಮೌಂಟ್ ಅಪ್ಡೇಟ್ ಮಾಡಿದ ತಕ್ಷಣ ನನಗೆ ಸ್ಟಾಪ್ ಲಾಸು ಮತ್ತು ಟಾರ್ಗೆಟ್ ಎಲ್ಲ ಅಂತ ತೋರಿಸುತ್ತೆ. ಸೊ ಈ ಥರ ಒಂದು ಕ್ಯಾಲ್ಕುಲೇಟರ್ನ ನೀವು ಪ್ರಿಪೇರ್ ಮಾಡ್ಕೊಳ್ಬೇಕು. ಈ ಒಂದು ರೂಲ್ಸ್ನ ಚಾಚು ತಪ್ಪದೆ ನೀವು ಪಾಲಿಸ್ಬೇಕು. ಎಕ್ಸಾಂಪಲ್, ಇವತ್ತು ಈ ಅಮೌಂಟ್ ಹಾಕ್ತೀರಾ, ಪ್ರಾಫಿಟ್ ನೀವೇನು ಮಾಡ್ತೀರಾ, ಇಲ್ಲ ಎಕ್ಸಿಟ್ ಆಗಿಬಿಡ್ತೀರಾ. ಇದಾದಮೇಲೂ ನಿಮ್ಗೆ ಏನಾಗುತ್ತೆ, ಸ್ಟಾಕ್ ಮಾರ್ಕೆಟ್ ನಿಮಗೆ ಪ್ರಾಫಿಟ್ ಅಂತ ತೋರಿಸ್ತಾ ಇರುತ್ತೆ. ಸೊ ನೀವು ಅಂದ್ಕೊಳ್ತೀರಾ, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಸ್ಟಾಕ್ನ ಹೋಲ್ಡ್ ಮಾಡ್ಬೋದಾಗಿತ್ತಲ್ಲ, ಇನ್ನೂ ಪ್ರಾಫಿಟ್ ಆಗ್ಬೋದು. ಓಕೆ, ಇವತ್ತು ಮಾಡ್ತೀರಾ, ನಾಳೆನೂ ಆಗುತ್ತೆ. ನಾಳಿದ್ದೇನಾಗುತ್ತೆ, ನೀವೇನು ಮಾಡ್ತೀರಾ, ವಿತೌಟ್ ಸ್ಟಾಪ್ ಲಾಸ್ ಇಡಲ್ಲ, ಏನು ಇಡಲ್ಲ, ಟಾರ್ಗೆಟ್ ಇಡಲ್ಲ, ಏನು ಫಾಲೋ ಮಾಡಲ್ಲ, ಜಸ್ಟ್ ಎಂಟ್ರಿ ಆಗ್ತೀರಾ, ನಿಮಗೆ ಹ್ಯೂಜ್ ಲಾಸ್ ಆಗುತ್ತೆ, ನೀವು ಸ್ಟಾಕ್ ಮಾರ್ಕೆಟಿಂದ ಎಕ್ಸಿಟ್ ಆಗಿಬಿಡ್ತೀರಾ. ಸೊ ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಹೋದರೆ ನೀವು ತುಂಬ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಸಸ್ಟೈನ್ ಆಗ್ಬೋದು. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ 1:2 ಇರಲಿ, ಅಥವಾ ಇಂಟ್ರಾಡೇ ಮಾಡ್ತಿದ್ರೆ ನೀವು ಈ ಥರ ಒಂದು ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಬೋದು. ಈ ಒಂದು ಕ್ಯಾಲ್ಕುಲೇಟರ್ನ ಫಾರ್ಮುಲ್ಸ್ಗಳನ್ನ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಅದನ್ನು ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ಕೊಳ್ತಾ ಹೋಗ್ಬೋದು. ಇದಾದಮೇಲೆ ಸ್ಟಾಕ್ ಸೆಲೆಕ್ಷನ್. ನಿಮ್ಮ ಸ್ಟಾಕ್ ಸೆಲೆಕ್ಷನ್ ಹೇಗಿರಬೇಕು ಅಂದರೆ, ನೀವು ಪರ್ ಡೇ ಒಂದು 5-10 ಸ್ಟಾಕ್ಗಳನ್ನ ಟ್ರೇಡ್ ಮಾಡಬೇಕು ಅನ್ನೋ ನೆಸೆಸಿಟಿ ಇರಲ್ಲ. 5-10 ಸ್ಟಾಕ್ಗಳಲ್ಲಿ ಕೊಡೋ ಒಂದು ರಿಸಲ್ಟ್ ಇರೋ ಸ್ಟಾಕ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಆ ಒಂದು ಸ್ಟಾಕ್ನಲ್ಲೇ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಎಕ್ಸಾಂಪಲ್, ನಾವು ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾಯಿರೋ, ಎಕ್ಸಾಂಪಲ್ ಇವಾಗ ನಾನು HP ವರ್ಕ್ ಮಾಡ್ತಾಯಿದ್ರೆ, ಅಲ್ಲಿ ನಿಮಗೆ ಬಂದುಬಿಟ್ಟು P2P ಅಂತ ಇರುತ್ತೆ, ಪ್ರೊಕ್ಯೂರ್ಮೆಂಟ್ ಅಂತ ಇರುತ್ತೆ. ಸೊ ಒಂದೊಂದರಲ್ಲೇ ನೀವೇನಾಗಿರ್ತೀರ, ಸ್ಪೆಷಲಿಸ್ಟ್ ಆಗಿರ್ತೀರ. ಅದೇನಾಗುತ್ತೆ, ಅದರಲ್ಲಿ ನಿಮಗೆ ಯಾವುದೇ ಟೈಮಲ್ಲಿ ಏನೇ ಕ್ವಶನ್ಸ್ಗಳು ಕೇಳಿದ್ರು ನೀವು ಪರ್ಫೆಕ್ಟ್ ಆಗಿರ್ತೀರ, ನೀವು ಅದ್ರ ಬಗ್ಗೆ ಆನ್ಸರ್ಸ್ ಕೊಡ್ತೀರಾ. ಸೊ ಸ್ಟಾಕ್ ಮಾರ್ಕೆಟಲ್ಲೂ ಹಾಗೆ ನೀವು ಯಾವುದೇ ಒಂದು ಸ್ಟಾಕ್ನ, ತುಂಬ ಸ್ಟಾಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಅದು ಹೇಗೆ ವರ್ಕ್ ಆಗ್ತಿದೆ, ಅದ್ರ ರಿಸಲ್ಟ್ ನೋಡ್ಕೊಂಡು, ಹಿಸ್ಟ್ರಿ ನೋಡ್ಕೊಂಡು ಕುತ್ಕೊಳ್ಳೋಕ್ಕಿಂತ ಒಂದು 3 to 4 ಸ್ಟಾಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಒಂದು ಸ್ಟಾಕ್ ಆದರೂ ಪರವಾಗಿಲ್ಲ, ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಒಂದು ಸ್ಟಾಕಲ್ಲೇ ನೀವು ಅದು ಹೇಗೆ ವರ್ಕ್, ಎಕ್ಸಾಂಪಲು ಅದು ಹೇಗೆ, ಎಷ್ಟು ವಾಲ್ಟಿಲಿಟಿ ಇದೆ, ಏನು ಹೆಲ್ಡಾಗಿದೆ, ಮತ್ತು ಕ್ವಾಲಿಟಿ ಏನಿದೆ, ಮೂಮೆಂಟ್ ಏನಿದೆ, ವ್ಯಾಲ್ಯೂ ಏನಿದೆ, ಸೈಜ್ ಇದೆ, ಗ್ರೋತ್, ಲಿಕ್ವಿಡಿಟಿ. ಸೊ ಇದೆಲ್ಲ ಇರೋ ಕ್ವಾಲಿಟಿ ಇರೋ ಒಂದು ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಟ್ರೇಡ್ ಮಾಡೋಕ್ತಾ ಹೋದರೆ ಒಳ್ಳೆಯದು. ಆ್ಯಕ್ಚುಲಿ ಯೂಟ್ಯೂಬಲ್ಲಿ ಒಬ್ಬ ಟ್ರೇಡರ್ ಇದ್ದಾರೆ, ಅವರು ತುಂಬ ಆಲ್ಮೋಸ್ಟ್ ಒಂದು 15 to 20 ಇಯರ್ಸ್, ಆಲ್ಮೋಸ್ಟ್ 15 ಇಯರ್ಸಿಂದ ಟ್ರೇಡ್ ಮಾಡ್ತಾಯಿದ್ದಾರೆ. ಬಟ್ ಅವಾಗಿಂದ ಇವಾಗವರೆಗೂ ಅವರು ಟ್ರೇಡ್ ಮಾಡೋದು 2 ಸ್ಟಾಕ್ ಮೇಲೆ, ಒಂದು ಬಂದು ಆ್ಯಪಲ್ಲು ಮತ್ತು ಇನ್ನೊಂದು ಬಂದು ಫೇಸ್ಬುಕ್. ಸೊ ಅವ್ರಿಗೆ ಏನಾಗಿದೆ, ಇವಾಗ ಅದನ್ನು ಡೈಲಿ ನೋಡಿ ಅದ್ರ ಮೂವ್ಮೆಂಟ್ ಹೇಗೆ ಗೊತ್ತಾಗಿದೆ. ವಿತೌಟ್ ಅ ಸ್ಟ್ರಾಟಜಿ ಅವ್ರೇನು ಮಾಡ್ತಾರೆ, ಸ್ಟಾಕ್ಗಳನ್ನ ಬೈ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೊ ಆ ರೀತಿಲಿ ಅವರು ಆ ಒಂದು ಸ್ಟಾಕಲ್ಲೇ ಸ್ಪೆಷಲಿಸ್ಟ್ ಆಗಿದ್ದಾರೆ, ಮತ್ತು ಅವರು ಬೇರೆ ಯಾವುದೇ ಸ್ಟಾಕ್ಗಳನ್ನ ನೋಡಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಲ್ಲ. ಆ 2 ಮಾರ್ನಿಂಗ್ ಎಂಟ್ರಿ ಆದರೆ ಆ 2 ಸ್ಟಾಕ್ಗಳು ನೋಡ್ತಾರೆ, ಟ್ರೇಡ್ ಮಾಡ್ತಾರೆ, ಟ್ರೇಡ್ ಸಿಗ್ತಾ ಮಾಡ್ತಾರೆ, ಇಲ್ಲಾಂದ್ರೆ ವೆಯ್ಟ್ ಮಾಡ್ತಾರೆ. ಆಫ್ಟರ್ 2-3 ಡೇಸಲ್ಲಿ ಯಾವುದೋ ಒಂದು ಟ್ರೇಡ್ ಸಿಕ್ಕರೆ ಮಾಡ್ತಾರೆ, ಮುಗಿಸ್ತಾರೆ. ಸೊ ಸ್ಟಾಕ್ ಸೆಲೆಕ್ಷನ್ ಯಾವಾಗಲೂ ಕರೆಕ್ಟಾಗಿರಬೇಕು. ಎಲ್ಲ ಸ್ಟಾಕ್ಗಳನ್ನೂ ನೋಡೋಕ್ಕಿಂತ ಯಾವುದೋ ಒಂದು 3 to 4 ಸ್ಟಾಕ್ಸ್ಗಳನ್ನ, ಎಕ್ಸಾಂಪಲ್ ನಿಫ್ಟಿ ಮಾಡೋರು, ಬ್ಯಾಂಕ್ ನಿಫ್ಟಿ ಮಾಡೋರು, ಆಪ್ಷನ್ಸ್ ಮಾಡೋರು, ಸೊ ಈ ಥರ ಒಂದರಲ್ಲಿ ಸ್ಪೆಷಲಿಸ್ಟ್ ಆದರೆ ಅವರಿಗೆ ಅದ್ರ ಬಗ್ಗೆ ಎಂಡ್ ಟು ಎಂಡ್ ಗೊತ್ತಾಗುತ್ತೆ, ಮತ್ತು ಕಾನ್ಫಿಡೆನ್ಸ್ನ ಕಡಿಮೆ ಮಾಡ್ಬೋದು. ಆಮೇಲೆ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಯಾವ್ದು ನೀವು ಯೂಸ್ ಮಾಡ್ತಾಯಿದ್ದೀರಾ, ನಿಮ್ಮ ಒಂದು ಮೆಂಟಾಲಿಟಿಗೆ ಯಾವ ಒಂದು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ನಿಮಗೆ ಹೆಲ್ಪ್ ಮಾಡ್ತಿದೆ ಅನ್ನೋದನ್ನ ತಿಳ್ಕೊಬೇಕು. ನಾವು ಯೂಸ್ ಮಾಡೋ ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಬಂದು FYERS ಯೂಸ್ ಮಾಡ್ತೀವಿ. ಬ್ರೋಕರ್ ಬಂದು FYERS. ನಿಮಗೆ ನೀವು ನೋಡ್ಬೋದು ಇದರಲ್ಲಿ, ಇದು ಟ್ರೇಡಿಂಗ್ ವ್ಯೂದು ಸ್ಕ್ರೀನ್ಶಾಟು. ಇದು ಬಂದು ನಿಮಗೆ FYERS ಸ್ಕ್ರೀನ್ಶಾಟು. ನಿಮಗೆ 2 ಸೇಮ್ ಟು ಸೇಮ್ ಇದೆ ಅಲ್ವಾ. ಸೊ ಟೆಕ್ನಿಕಲ್ ಅನಾಲಿಸಿಸ್ ಮಾಡಿ ಟ್ರೇಡ್ ಮಾಡಿದ್ರೆ FYERS ಅಂತೂ ತುಂಬ ಚೆನ್ನಾಗಿದೆ. ಓಕೆನಾ, ನಿಮಗೆ ಅಲ್ಲಿ ವಿಲೇಜ್ ಅಷ್ಟೇ ತುಂಬ ಚೆನ್ನಾಗಿ ಸಿಗುತ್ತೆ. ಹೆಲ್ಪ್ ಡೆಸ್ಕ್ ಅಷ್ಟೇ ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಆಮೇಲೆ ನೀವು ಎಲ್ಲ ಥರ ಸ್ಟ್ರಾಟಜಿಗಳನ್ನ ಇಲ್ಲಿ ಆರಾಮ್ಸೆ ಯೂಸ್ ಮಾಡ್ಬೋದು. ನಿಮಗೆ ಹೆಂಗೆ ಟ್ರೇಡಿಂಗ್ ವ್ಯೂಲೇ ಹೇಗೆ ವರ್ಕ್ ಆಗುತ್ತೋ ಸೇಮ್ ಟು ಸೇಮ್ ನೀವು ಬೈ ಕೊಟ್ಟರೆ. ಆಮೇಲೆ ಸ್ಟಾಪ್ ಲಾಸ್ಗಳನ್ನ, ಇವಾಗ ಎಕ್ಸಾಂಪಲ್ ತುಂಬ ಕಡೆ ಸ್ಟಾಪ್ ಲಾಸ್ ಟ್ರಯಲ್ ತೆಗೆದಿದ್ದಾರೆ. ಬಟ್ ಇದರಲ್ಲಿ ಏನು ಮಾಡ್ಬೋದು, ನೀವು ಸ್ಟಾಪ್ ಲಾಸ್ನ ಇಟ್ಟರೆ ಆ ಸ್ಟಾಪ್ ಲಾಸ್ನ ಜಸ್ಟ್ ನೀವು ಟ್ರಿಗರ್ ಮಾಡ್ಕೊಂಡು ಅದನ್ನು ಕ್ಲಿಕ್ ಮಾಡ್ಕೊಂಡು ನೀವು ಎಲ್ಲಿ ಬೇಕೋ ಅಲ್ಲಿಗೆ ಪ್ಲೇಸ್ ಮಾಡ್ಕೊಳ್ಬೋದು. ಒಂದು ಲೈನ್ಸ್ ಬರುತ್ತೆ, ಮಾಡ್ಕೊಬೋದು. ಬಟ್ FYERS ನಿಮಗೆ ತುಂಬ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡಿ ಟ್ರೇಡ್ ಮಾಡೋಕ್ಕೆ FYERS ತುಂಬ ಚೆನ್ನಾಗಿದೆ. ಇದರಲ್ಲೇ ಅಕೌಂಟ್ ಓಪನ್ ಮಾಡಬೇಕು ಅನ್ನೋರಿಗೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಆ ಬೇಸ್ ಮೇಲೆ ನೀವು FYERSಲ್ಲೇ ಅಕೌಂಟ್ನ ಓಪನ್ ಮಾಡ್ಬೋದು. ಇನ್ನೊಂದು ಟ್ರೇಡಿಂಗ್ ವ್ಯೂ
ಬ್ಯಾಕ್ ಟೆಸ್ಟ್ ಮಾಡೋರಿಗೆ ಮತ್ತು ಯಾವುದೇ ಒಂದು ಹೊಸ ಸ್ಟ್ರಾಟಜಿನ ಬ್ಯಾಕ್ ಟೆಸ್ಟ್ ಮಾಡಬೇಕು ಅನ್ನೋರಿಗೆ ಟ್ರೇಡಿಂಗು ತುಂಬ ಒಳ್ಳೆಯ ಪ್ಲ್ಯಾಟ್ಫಾರ್ಮು. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಪ್ರೋ ಆಗಿ ನೀವೇನಾದರೂ ಸಬ್ಸ್ಕ್ರಿಪ್ಷನ್ ಆದರೆ ನಿಮಗೆ ರಿಪ್ಲೈ ಆಪ್ಷನ್ ಇರುತ್ತೆ. ಸೊ ಆ ರಿಪ್ಲೈ ಆಪ್ಷನಲ್ಲೇ ನೀವೇನು ಮಾಡ್ಬೋದು, ನೀವು ಎಲ್ಲರೂ ಇವಾಗ ಎಕ್ಸಾಂಪಲು ಹಿಸ್ಟ್ರಿಯಲ್ಲೇ ನೀವೇನಾದ್ರು ಒಂದು ಸ್ಟ್ರಾಟಜಿನ ಯೂಸ್ ಮಾಡಬೇಕು ಅಂತ ಆ ಒಂದು ಸ್ಟ್ರಾಟಜಿಲಿ ನೀವು ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಆ ರಿಪ್ಲೈ ಬಟನ್ ಹೋಗ್ತಿದ್ರೆ ನಿಮಗೆ ಅಲ್ಲಿಂದ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಟ್ರೇಡಿಂಗಲ್ಲೇ ನಿಮಗೆ ಆ ಒಂದು ಆಪ್ಷನು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಮೇಯ್ನಾಗಿ ನೀವು ಯಾವ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡ್ತಾಯಿದ್ದೀರ ಅಂತ ತಿಳ್ಕೊಳ್ಳಿ. ಯೂಸ್ ಮಾಡೋ ಪ್ಲ್ಯಾಟ್ಫಾರ್ಮಲ್ಲಿ ನೀವು ತರೋಗಿರಬೇಕು. ಅದು ಎಂಡ್ ಟು ಎಂಡ್ ಅದರಲ್ಲಿ ಏನೇನು ಆಪ್ಷನ್ಸ್ ಇದೆ, ಏನೇನು ಮಾಡ್ತಾಯಿದ್ದೀರಿ ಎಲ್ಲ ನಿಮ್ಗೆ ಗೊತ್ತಿರಬೇಕು. ಸೊ ಅಂಥ ಪ್ಲ್ಯಾಟ್ಫಾರ್ಮ್ನ ನೀವು ಯೂಸ್ ಮಾಡ್ಕೊಳ್ಳಿ. ಫೈನಲಿ ಸ್ಟ್ರಾಟಜಿ. ಸೊ ಇಷ್ಟು ರೂಲ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಬಂದರೆ ಸ್ಟ್ರಾಟಜಿ ಅನ್ನೋದು ನಿಮಗೆ ಜಸ್ಟ್ ಒಂದು 20% 30% ಹೆಲ್ಪ್ ಮಾಡುತ್ತೆ. ವಿತೌಟ್ ಯಾವುದೇ ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ ನೀವು ಸ್ಟ್ರಾಟಜಿನ ಯಾವುದೋ ಒಂದು ಸ್ಟ್ರಾಟಜಿ ಇದೆ ಅದನ್ನು ವರ್ಕ್ ಮಾಡ್ತೀನಿ ಅಂತ ಹೋದರೆ 100% ಅದು ವರ್ಕ್ ಆಗೋಲ್ಲ. ನಿಮ್ಮ ಸ್ಟ್ರಾಟಜಿ ಹೇಗಿರಬೇಕು ಅಂದರೆ ನಿಮ್ಮ ಲಾಸಸ್ ಕಡಿಮೆ ಇರಬೇಕು, ಪ್ರಾಫಿಟ್ ಜಾಸ್ತಿ ಇರಬೇಕು. ಓಕೆನಾ? ಅಂದರೆ ನೀವು ಎಂಟ್ರಿ ಆದಾಗ ನಿಮ್ಮ ಒಂದು ಪ್ರಾಫಿಟ್ ಬಂದು ಆಲ್ಮೋಸ್ಟ್ 100 ರುಪೀಸ್ಗೆ ನೀವು ಎಂಟ್ರಿ ಆಗಿರ್ತೀರ. ನಿಮ್ಮ ಪ್ರಾಫಿಟ್ ಎಕ್ಸ್ಪೆಕ್ಟೇಷನ್ಸ್ ಬಂದು 115 120 ರುಪೀಸ್ ಇರಬೇಕು. ಬಟ್ ನಿಮ್ಮ ಲಾಸ್ ಬಂದು ಜಸ್ಟ್ 5 ರುಪೀಸ್, 3 ರುಪೀಸ್, 2 ರುಪೀಸ್, 8 ರುಪೀಸ್, 10 ರುಪೀಸ್ ಈ ಥರ ಇರಬೇಕು. ಸೊ ಅವಾಗೇನಾಗುತ್ತೆ, ಇವತ್ತು ನಿಮಗೆ ಸ್ಟಾಪ್ ಲಾಸ್ ಇಟ್ಟಾಯಿತು, ಓಕೆ 5 ರೂಪಾಯಿ ಆಯಿತು. ನಾಳೆ ಸ್ಟಾಪ್ ಲಾಸ್ ಇಟ್ಟಾಯಿತು, ಓಕೆ 5 ರೂಪಾಯಿ ಇಟ್ಟಾಯಿತು. ಅದಾಚೆ ನಾಳೆ ಪ್ರಾಫಿಟ್ ಆಯಿತು, 20-25 ರೂಪಾಯಿ ಬಂತು. 5-10 ರೂಪಾಯಿ ತೆಗಿರಿ. ಸೊ ನೀವು ಇನ್ನೂ 15 ರುಪೀಸ್ ಪ್ರಾಫಿಟಲ್ಲಿ ಇರ್ತೀರ. 15 ತೆಗೆದ್ರು ನೀವು ಇನ್ನೂ 10 ರುಪೀಸ್ ಪ್ರಾಫಿಟಲ್ಲಿ ಇರ್ತೀರ. ಸೊ ಅಂಥ ಒಂದು ಸ್ಟ್ರಾಟಜಿನ ನೀವು ಯೂಸ್ ಮಾಡಬೇಕಾಗತ್ತೆ. ಸೊ ಯಾವಾಗಲೂ ಅಷ್ಟೇ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಹೇಗಿರಬೇಕು ಅಂದರೆ ಲಾಸಸ್ ಕಡಿಮೆ ಇರಬೇಕು, ಪ್ರಾಫಿಟ್ ಜಾಸ್ತಿ ಇರಬೇಕು. ಸೊ ಅಂಥ ಒಂದು ಸ್ಟ್ರಾಟಜಿನ ನೀವು ಯೂಸ್ ಮಾಡಬೇಕು, ಟ್ರೇಡ್ ಮಾಡಬೇಕು. ಸೊ ಅದಕ್ಕೆ ಯಾವ ಥರ ಸ್ಟ್ರಾಟಜಿ ಆಗಲಿ ಆ ಥರ ಸ್ಟ್ರಾಟಜಿ ಯೂಸ್ ಮಾಡಿ ನಿಮಗೇನಾಗುತ್ತೆ, ಫ್ಯೂಚರಲ್ಲೇ ಒಳ್ಳೆ ಟ್ರೇಡರ್ ಆಗಿ ಟ್ರೇಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಅಂಥ ಒಂದು ಸ್ಟ್ರಾಟಜಿನ ಫಸ್ಟು ನೀವು ಬ್ಯಾಕ್ ಟೆಸ್ಟ್ ಮಾಡಬೇಕು, ಪೇಪರ್ ವರ್ಕ್ ಮಾಡಬೇಕು. ಅದಾದಮೇಲೆ ರಿಯಲ್ ಮನೇಲಿ ಸ್ಟಾರ್ಟ್ ಮಾಡಬೇಕು. ಒಂದು 5-6 ಸ್ಟ್ರಾಟಜಿಯಲ್ಲಿ ತಲೆ ಇಟ್ಕೊಂಡು ಮಾಡೋಕ್ಕಿಂತ ಒಂದು ಸ್ಟ್ರಾಟಜಿ ಯಾವುದು ನಿಮಗೆ ಆಲ್ಮೋಸ್ಟ್ ಒಂದು 50 to 60 to 70 80% ನಿಮಗೆ ರಿಸಲ್ಟ್ ಕೊಡ್ತಿದೆಯಾ, ಒಂದು ಸ್ಟ್ರಾಟಜಿನ ಫಾಲೋ ಮಾಡ್ಕೊಂಡು ಅದನ್ನೇ ಮಾಡ್ತಾ ಹೋದರೆ ಸೊ ನಿಮಗೆ ಹೆಲ್ಪ್ ಮಾಡುತ್ತೆ. ಸೊ ಒಂದು ಸ್ಟ್ರಾಟಜಿ ಇಟ್ಕೊಳ್ಳಿ, ಅದಕ್ಕೆ ಏನೇನು ಆ್ಯಡ್ ಮಾಡ್ಬೋದು ಅನ್ನೋದು, ಏನೇನು ಹೆಲ್ಪ್ ಮಾಡೋಕ್ಕೆ ಆ್ಯಡ್ ಮಾಡ್ಬೋದು ಅನ್ನೋದನ್ನ ತಿಳ್ಕೊಳ್ಳಿ, ಅಲ್ಲೇ ನೀವು ಟ್ರೇಡ್ ಮಾಡ್ತಾ ಹೋಗ್ಬೋದು. ಈ ಒಂದು ನಮ್ಮ ಸ್ಟ್ರಾಟಜಿ ಬಂದು ಆ್ಯಕ್ಚುಲಿ ನಿಮಗೆ ಫ್ಯೂಚರಲ್ಲಿ ಹೇಳ್ತಾ ಹೋಗ್ತೀವಿ. ನಿಮಗೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ನಿಮಗೆ ನಿಮ್ಮ ಲಾಸು, ನಿಮ್ಮ ಎಂಟ್ರಿ ಇಲ್ಲಿದ್ದರೆ ನಿಮ್ಮ ಎಕ್ಸಿಟ್ ಇಲ್ಲಿರುತ್ತೆ. ಓಕೆ, ನಿಮ್ಮ ಎಕ್ಸಿಟ್ ಇಲ್ಲಿರುತ್ತೆ, ಸ್ಟಾಪ್ ಲಾಸ್ ಎಕ್ಸಿಟ್ ಇಲ್ಲಿರುತ್ತೆ, ಮತ್ತು ನಿಮ್ಮ ಇದು ಬಂದು ಟಾರ್ಗೆಟ್ ಬಂದು ಇಲ್ಲಿರುತ್ತೆ. ಸೊ ಈ ಒಂದು ಸ್ಟ್ರಾಟಜಿನ ನಿಮಗೆ ಫ್ಯೂಚರಲ್ಲೇ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಹೋಗ್ತೀವಿ. ಸೊ ಅದಕ್ಕಿಂತ ಮುಂಚೆ ನೀವು ಈ 8 ರೂಲ್ಸ್ಗಳನ್ನ ಫಾಲೋ ಮಾಡಿದ್ರೆ 100% ನೀವು ಸ್ಟಾಕ್ ಮಾರ್ಕೆಟಲ್ಲೇ ಒಳ್ಳೆ ಟ್ರೇಡರ್ ಆಗಿ ಟ್ರೇಡ್ ಮಾಡ್ತಾ ಹೋಗ್ಬೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಪ್ಯೂರ್ ಪ್ರೊಜೆಕ್ಷನ್ ಸ್ಟ್ರಾಟಜಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಅದ್ರ ಬಗ್ಗೆ ಕ್ಲಾಸಸ್ಗಳ ಕಂಡಕ್ಟ್ ಮಾಡ್ತೀವಿ. ಇಂಟ್ರೆಸ್ಟ್ ಇರೋರು ಅಟೆಂಡ್ ಮಾಡ್ಬೋದು.